ಇನ್ಮೇಲೆ ಇನ್ಮೇಲೆ ನೀವಿಬ್ರು ನನಗೆ ತಂದೆ ತಾಯಿಗಳಾಗ್ಬೇಕು. ನನ್ನ ಬಾಳಿನ ಎರಡು ಕಣ್ಣುಗಳಾಗ್ಬೇಕು. ನೀವಿಬ್ರು ಯಾವಾಗ್ಲೂ ನನ್ನ ಜೊತೆನೇ ಇರಬೇಕು. ಸದಾ ಕಾಲ ನಗ್ನಗ್ತ ನನ್ನ ಜೊತೆನೇ ಇರಬೇಕು. ಕಾಣಿಕೆ ಕೊಟ್ಟಾಗಿದೆ, ಕಣ್ಣು ಬಿಟ್ಟು ನೋಡಿ. ಇದು ನಿಮ್ಮ ಮದುವೆ ತಮ್ಮ, ಮದುವೆ. ಅಲ್ಲಿದ್ದಾನೆ ನಿನ್ನ ಸ್ವಾಮಿ. ನನ್ನನ್ನು, ನನ್ನ ಮನೆಯ ದೇವರನ್ನು ಕೊಂದು ನನಗರಿಯದಂತೆ ಕದ್ದು ನಿನ್ನ ದೇಹ ಸುಖವನ್ನಾಡುತ್ತಿದ್ದಾನಲ್ಲ ಈ ಪುಣ್ಯಮೂರ್ತಿ. ಇವನೇ ಇನ್ನು ನಿನ್ನ ಶಾಶ್ವತ ಸ್ವಾಮಿ. ಬದುಕಿನಲ್ಲಿ ಯಾವುದೋ ದುರಂತ ಕಥೆಯನ್ನು ಅಡಗಿಸಿಕೊಂಡು ಕಾಡು ಮೇಡೆಲ್ಲ ಅಲೆಯುತ್ತಿದ್ದಾಗ ಅದಾವುದನ್ನೂ ಲೆಕ್ಕಿಸದೆ ಮಾನವೀಯ ಗುಣಧರ್ಮದಂತೆ ನಾನು ನಿನ್ನನ್ನು ಈ ಮನೆಗೆ ಕರೆತಂದೆ. ತುತ್ತಿಟ್ಟು ಸಲುಹಿದ ಸೋದರ ಮಾವ ನಿಚ್ಚೆಗೆದುರಾಗಿ ನಿನ್ನ ಕೈ ಹಿಡಿದು ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಈ ಮನೆಯಲ್ಲಿ ನಿನಗೆ ಮಡದಿಯ ಸ್ಥಾನ ನೀಡಿದೆ. ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದೆ. ನೀನು ಈ ಮನೆಯ ಧರ್ಮ ದೇವತೆಯಾಗೆಂದು ನಿನ್ನಲ್ಲಿ ಕೈ ಮುಗಿದು ಬೇಡಿದೆ. ನೀನು ಕಲ್ಲೆಂದು ಗೊತ್ತಿದ್ದರೂ ಕೈಗೆತ್ತಿಕೊಂಡು ಮಲ್ಲಿಗೆಯ ಹೂವೆಂದು ಭ್ರಮಿಸಿ ಮುತ್ತಿಟ್ಟು ನಾ ಸುಖಪಟ್ಟೆ. ನೀನು ಬೇವಿನ ಕಾಯಿ ಎಂದು ತಿಳಿದಿದ್ದರು ಕಚ್ಚಿ ಮುಖ ಹಿಂಡಿಕೊಂಡು ವಿಷ ಉಗಿಯದೆ ನಾಲಿಗೆ ಚಪ್ಪರಿಸಿ ದೊಡ್ಡತನದಿಂದ ನಾ ದಕ್ಕಿಸಿಕೊಂಡೆ. ಆದ್ರೆ ನೀನೇನು ಮಾಡಿದೆ ಹುಚ್ಚು ಮುಂಡೆ? ನಿನ್ನ ಚರ್ಮದ ಅಗ್ನಿಗುಂಡದಲ್ಲಿ ನನ್ನ ಮನೆಯ ಧರ್ಮ ದೇವರನ್ನೇ ಸುಟ್ಟು ಬೂದಿ ಮಾಡಿದೆ. ಹೆಣ್ಣಾಗಿ ಹುಟ್ಟಿದ ನೀನು ನಿನ್ನ ಬುದ್ಧಿ ಮೊಳಕಾಲ ಕೆಳಗಿದೆ ಎಂಬುದನ್ನ ಈ ಸಮಾಜದ ಜನರಿಗೆ ಸಾರಿ ಸಾರಿ ಹೇಳಿದೆ. ಥ್ಯಾಂಕ್ ಯು ವೆರಿ ಮಚ್ ಶೀಲಾ. Thank you very much. I cannot forget your punishment in my life. ಮಹೇಂದ್ರ, ನೀನು ನನ್ನ ತಮ್ಮ ಕಣಪ್ಪ. ನಾನು ಕುಡಿದು ಬಿಟ್ಟ ಎಂಜಲು ಮನೆಯ ಹಾಲು ಕುಡಿದು ಪ್ರಬುದ್ಧವಾಗಿ ಬೆಳೆದು ನಿಂತ ನನ್ನ ಪ್ರೀತಿಯ ತಮ್ಮ ನೀನು. ನಿನ್ನಷ್ಟು ಬುದ್ಧಿವಂತರು ಯಾರು ಇರಬಾರ್ದೆಂದು ಎಲ್ಲವನ್ನು ಕಲಿಯಲಿ ಎಂದು ನಿನ್ನ ಬೆಂಗಳೂರಿನಂತಹ ದೊಡ್ಡ ಶಹರಕ್ಕೆ ಕಳಿಸಿದೆ. ನಮ್ಮಪ್ಪ ಅಮ್ಮ ಗಳಿಸಿಟ್ಟ ಅಪಾರ ಹಣವನ್ನ ಹಳ್ಳದಂತೆ ನಿನ್ನಡೆಗೆ ಹರಿಸಿದೆ. ನಾನು ಕಳಿಸಿದ ಹಣವನ್ನ ಖರ್ಚು ಮಾಡಿ ನಿಜಕ್ಕೂ ನೀನು ನನ್ನ ಆಜ್ಞೆಯಂತೆ ಕಲಿತು ಊರಿಗೆ ಬಂದೆ. ಊರಿಗೆ
ಊರಿಗೆ ಬರುವಾಗ ನೀನೇನಾಗಿ ಬಂದೆ? ಆ ಊರಿಗೆ ಬರುವಾಗ ನೀನೇನಾಗಿ ಬಂದೆ? ನಾಯಿ ಗಂಡನಾಗಿ ಬಂದೆ, ನಾಯಿ ಗಂಡನಾಗಿ ಬಂದೆ. ನಿನಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಕಡು, ಅನಂತ ಅನಂತ ಧನ್ಯವಾದಗಳು. ಚಿನ್ನಕ್ಕಿಂತ ಮಿಗಿಲಾದ ಪ್ರಾಣವನ್ನೇ ಕಳೆದುಕೊಳ್ಳಲು, ಚಿನ್ನಕ್ಕಿಂತ ಮಿಗಿಲಾದ ಪ್ರಾಣವನ್ನೇ ಕಳೆದುಕೊಳ್ಳಲು ನಿಂತ ನನ್ನಂತ ತ್ಯಾಗಿಗೆ ಬೇಕು ಈ ಚಿನ್ನದ ತುಂಡಿನ ಮೇಲೆ? ನಾ ಕಟ್ಟಿದ ಈ ಚಿನ್ನದ ದೋಣಿಯಲ್ಲಿ ಈ ನಿನ್ನ ಚೆನ್ನಿಗನನ್ನು ಕೂಡಿಸಿಕೊಂಡು ಚೆನ್ನಾಗಿ ಚೆನ್ನಾಗಿ ಸಂಸಾರ ಸಾಗಿಸುವ ಈ ಬಾಳ ಸಾಗರದಲ್ಲಿ ಚೆನ್ನಾಗಿ ಸಂಸಾರ ಯಾಕೆ ಸಿದ್ಧ, ಯಾಕಂತ ಇದೆಯಾ? ಈ ಮನೆಯಲ್ಲಿ ನಿನಗೆ ತಿನ್ನುವುದಕ್ಕೆ ಅನ್ನದ ಕೊರತೆಯೇ? ಉಡುವುದಕ್ಕೆ ಬಟ್ಟೆಯ ಕೊರತೆ? ಅದು ಇಲ್ಲ. ಮತ್ತೆ ಇದೆ, ನಿನಗೀಗ ಒದಗಿ ಬರುವ ಒಂದೇ ಒಂದು ಕೊರತೆ ಅಂದ್ರೆ ಹೊತ್ತು ಮುಳುಗಿ ಕತ್ತಲಾದೊಡನೆ ಈ ಕಾಮದ ಪಿತ್ತ ನೆತ್ತಿಗೇರಿ ಆಹಾ ಕರಿಸುವಾಗ ಮೆತ್ತನೆ ನಿನ್ನ ಬಳಿ ಬಂದು ಅಪ್ಪಿಕೊಂಡು ಸುಖ ನೀಡುವ ಈ ನಿನ್ನ ಗಂಡನಾದ ಸುರೇಂದ್ರನ ಕೊರತೆ. ನಾನು ಹೋದ್ರೆ ಏನಾಯ್ತು ಕಡೆ, ನಾನು ಹೋದ್ರೆ ಏನಾಯ್ತು? ನನ್ನ ಸ್ಥಾನದಲ್ಲಿ ನಿಂತು ನನಗಿಂತಲೂ ಹೆಚ್ಚಿನ ಸುಖ ನೀಡಿ ಸುಖ ಪಡಿಸುವ ಶತ್ರುಳ ಕಾಯದ ನನ್ನ ತಮ್ಮ ಮಹೇಂದ್ರ ಸದಾ ಸಿದ್ಧನಾಗೇ ಇದ್ದಾನೆ. ಅಂದಮೇಲೆ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ಓಹೋ, ನಮ್ಮ ಬದುಕು ಏನಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯ. ಯೋಚನೆ ಮಾಡು, ಆದ್ರೆ ಬದುಕಿಗಾಗಿ ಯೋಚನೆ ಮಾಡಬೇಡ ಕಣೆ, ಬದುಕಿಗಾಗಿ ಯೋಚನೆ ಮಾಡಬೇಡ. ನಿನ್ನ ಕೊರಳಲ್ಲಿರುವ ಈ ಮಾಂಗಲ್ಯ ಯಾರದು? ನೀ ಮನದ ಯಾರಿಗೆ? ಮಾಂಗಲ್ಯ ಯಾರದು? ನೀ ಮಡದಿ ಯಾರಿಗೆ ಅಂತ ಯೋಚನೆ ಮಾಡು. ಯೋಚನೆ ಮಾಡ್ತಾನೆ ಸಾಯಿ. ಮಾಂಗಲ್ಯ ನಿಮ್ಮದಲ್ಲ, ಮಡದಿಯಾಗಿ ಉಳಿಯಲಿಲ್ಲ. ಈ ಮಹೇಂದ್ರನ ಹೆಂಡತಿ ಈ ಪಾಪಿ ಕಟ್ಟಲಿಲ್ಲ ಮಾಂಗಲ್ಯದ ನಾನೇನಂತ ಉತ್ತರಿಸಲಿ ಸ್ವಾಮಿ? ಏನಂತ ಉತ್ತರಿಸಲಿ ನಿಮ್ಮ ಪ್ರಶ್ನೆಗೆ? ಇಲ್ಲ ಸ್ವಾಮಿ, ಇಲ್ಲ, ನಿಮ್ಮ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರವಿಲ್ಲ.
ದಯವಿಲ್ಲ. ಅಬಲೆಯಾದ ನನ್ನನ್ನ ಇಂಥ ಕಠಿಣವಾದ ಸ್ಥಿತಿಗೆ ತಲುಪಿಸಿ ನಿರುತ್ತರೆಯಾಗಿ ಮಾಡಿ ನಿಂತಿದ್ದವಲ್ಲ ಈ ತಾಯಿಗಂಡ ಮಹೇಂದ್ರ. ಇವನು ಉತ್ತರಿಸಬೇಕು ನಿಮ್ಮ ಪ್ರಶ್ನೆಗೆ. ಇಲ್ಲ, ಇಂಥ ಕ್ಲಿಷ್ಟಕರವಾದ ಪ್ರಶ್ನೆಗೆ ನನ್ನನ್ನು ತಂದು ನಿಲ್ಲಿಸಿ ನನ್ನ ಬದುಕು ವ್ಯರ್ಥವಾಗಬೇಕು ಅಂತ ನನ್ನ ಹಣೆ ಬರಹವನ್ನ ಬರೆದಿದ್ದಾನಲ್ಲ ಆ ನೀಚ ಬುದ್ಧಿ ಬ್ರಹ್ಮ. ಅವನು ಉತ್ತರಿಸಬೇಕು ನಿಮ್ಮ ಪ್ರಶ್ನೆಗೆ. ನಾನು ಮಾತ್ರ ನಿರಂತರ ಸ್ವಾಮಿ. ಏನೆಂದು ಉತ್ತರಿಸಲಿ ನಿಮ್ಮ ಪ್ರಶ್ನೆ? ಹೃದಯ ನೀಡಿದಾಗ ಹೃದಯ ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನವ. ನನ್ನ ದಿನವ ಆನಂದ ಮಹೇಂದ್ರ, ಯು ಆರ್ ಅಂಡರ್ ಅರೆಸ್ಟ್. ಕಾರಣ ಕೇಳ್ತೀಯಾ? ಹಾಗಾದ್ರೆ ಕೇಳು, ಹೇಳ್ತೀನಿ. ಯಜಮಾನರನ್ನು ಕೊಲೆ ಮಾಡಿದ್ದಕ್ಕೆ ಮೊದಲನೇ ಸಾಕ್ಷಿ ಅಣ್ಣನ ಹೆಂಡತಿಯ ಜೊತೆ ಕದ್ದು ಕಾಮನಾಟವಾಡಿ ವಿಷಪಾಷಣ ಮಾಡಿ ಬೀದಿಗೆ ಬಿದ್ದು ಸತ್ತ ಆ ಸುರೇಂದ್ರನ ಸಾವಿಗೆ ಕಾರಣವಾದ ನೀನು ಎರಡನೇ ಸಾಕ್ಷಿ. ಕಂಡ ಹುಡುಗಿಯರನ್ನು ಚಕ್ಕಂದ ಮಾಡಿ ಮಜಾ ಮಾಡಿದ್ದಕ್ಕೆ ಮೂರನೇ ಸಾಕ್ಷಿ. ಸಾಕಾ? ಇನ್ನು ಏನಾದರೂ ಬೇಕಾ? ಇನ್ಸ್ಪೆಕ್ಟರ್, ಶತಪ್ರಯತ್ನ ಮಾಡಿ ಸರಿಯಾದ ಶಿಕ್ಷೆಯಿಂದ ನನ್ನನ್ನು ಬಂಧಿಸಲು ಬಂದ ನಿನಗೆ ನಾನು ಸೋತು ಶರಣಾದೆ. ಇನ್ಸ್ಪೆಕ್ಟರ್, ಸೋತು ಶರಣಾದೆ. ನನಗೆ ನ್ಯಾಯ ಕೊಡೋದು, ನನಗೆ ನ್ಯಾಯ ಕೊಡಕ್ ಮುಂಚೆನೆ ಅವ್ರನ್ನ ಬಂಧಿಸ್ತಾ ಇದ್ದೀರಲ್ಲ. ಮಹೇಂದ್ರ, ಇನ್ನಾದರೂ ನಿನ್ನ ಪವಿತ್ರ ಪ್ರೇಮವ ಸುಮಾಳನ್ನು ಒಪ್ಪಿಕೊಂಡು ಅವಳನ್ನು ಸ್ವೀಕರಿಸಿ ಮಗನನ್ನು ಮುದ್ದಿಸುವೆ ಅಥವಾ ಸುಮಾ, ನೀನು ಬರೀ ಹೆಣ್ಣಲ್ಲ, ಹೆಣ್ಣು ಕುಲವನ್ನೇ ಕಣ್ಣು ತರಿಸಿದ ದೇವತೆ. ಕೊನೆಗೂ ಈ ಪ್ರೀತಿಯಲ್ಲಿ ನೀನು ಗೆದ್ದೆ, ನಾನು ಸೋತೆ. ಸುಮಾ, ನೀನು ಗೆದ್ದೆ, ನಾನು ಸೋತೆ. ಬರ್ತೀನಿ ಸುಮಾ. ನನ್ನ ಕರ್ಮ ಸಂತೆಯನ್ನು ಹೊತ್ತುಕೊಂಡು ನ್ಯಾಯ ದೇವತೆ ವಿಧಿಸುವ ಶಿಕ್ಷೆಯನ್ನು ಅನುಭವಿಸಿ ಎಂಥ ಕರ್ಮ ಕಥೆ ಏನಿದ್ದದು.
ಕೊನೆಗೂ ಒಂದು ಪ್ರಶ್ನೆಯಾಗಿಯೇ ಉಳಿದ್ಬಿಡ್ತಲ್ಲ. ಮಾಂಗಲ್ಯ ಯಾರದು, ನೀ ಮಡದಿ ಯಾರು?